ಶ್ರೀ ಗುರುಭ್ಯೋ ನಮಃ. ಯಸ್ಮಿನ್ ಪಂಚಜನಾಃ ಆಕಾಶಶ್ಚ ಪ್ರತಿಷ್ಠಿತಃ ತಮೇವ ಮನ್ಯ ಆತ್ಮಾನಂ ವಿದ್ವಾನ್ ಬ್ರಹ್ಮಾಮೃತೋಮೃತಂ ಅಂತ ಇದು ಬೃಹದಾರಣ್ಯಕ ಉಪನಿಷತ್ತಿನ ಕಾಣ್ವಶ್ರುತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಅದರ 6ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಮಂತ್ರ. ಈ ಮಂತ್ರದ ಬಗ್ಗೆ ಈಗೊಂದು ಪ್ರಶ್ನೆ ಮತ್ತು ಅಲ್ಲಿ ಭಗವಂತ ಸರ್ವಶಬ್ದ ವಾಚ್ಯ ಆಗುವುದು ಹೇಗೆ ಅಂತ ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಸಂಖ್ಯ ಉಪಸಂಗ್ರಹಾತ್ ಅನ್ನುವಂಥ 3 ಸೂತ್ರಗಳು ಹೊರಟಿವೆ. ಅದನ್ನ ಆಚಾರ್ಯರು ಅಣುಭಾಷ್ಯದಲ್ಲಿ ಏಕೋಮಿತಾತ್ಮಕ ಎಂಬ ಶಬ್ದದಿಂದ ಸಂಗ್ರಹಿಸಿದ್ದಾರೆ. ಈಗ ಈ 182ನೇ ಗದ್ಯ ಭಾಗದಲ್ಲಿ ಹೀಗೆ ಪ್ರಶ್ನೆ, ನಾನು ಅಥಾಪಿ ಅಂತ ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವವನ್ನು ನೀವು ಹೇಳಿದ್ರಲ್ಲ, ಆ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ನೀವು ಹೇಳುವುದು ಉಚಿತ ಆಗಲಿಲ್ಲ. ಎಲ್ಲ ವೇದವಾಕ್ಯಗಳನ್ನು ಗಮನಿಸಿದರೆ ಭಗವಂತ ಆ ಎಲ್ಲ ವಾಕ್ಯಗಳಿಂದಲೂ ಪ್ರತಿಪಾದ್ಯ ಅಂತನ್ನುವುದು ನಮಗೆ ಮನವರಿಕೆ ಆಗೋದಿಲ್ಲ ಅಂತ ಪ್ರಶ್ನೆ. ಯಾಕೆ ಅಂದರೆ ಪಂಚೇತಿ ವೀಪ್ಸಾಯ ಈ ವೇದ ಮಂತ್ರದಲ್ಲಿ ಪಂಚಜನ 5 ಜನಗಳು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ ಯಸ್ಮಿನ್ ಈ ಒಬ್ಬ ವ್ಯಕ್ತಿಯಲ್ಲಿ 5 ಜನರು ಮತ್ತೆ ಆಕಾಶ ಇವರೆಲ್ಲರೂ ಕೂಡ ಪ್ರತಿಷ್ಠಾಪಿತರಾಗಿದ್ದಾರೆ ಅಂತ ಬಂದಿದೆ. ಯಸ್ಮಿನ್ ಎಂಬುದಾಗಿ ಒಂದು ಆಧಾರವನ್ನು ವರ್ಣನೆ ಮಾಡಿದ್ದಾರೆ. ಯಾವುದೋ ಒಂದರಲ್ಲಿ ಅಂತ, ಯಾವುದೋ ಒಂದು ಯಾವುದು ಅಂತ ಮುಂದೆ ನೋಡೋಣ. ಅದು ಯಾರು ಅಂದ್ರೆ ಸರ್ವ ಶರೀರಗಳಲ್ಲೂ ಇರ್ತಕ್ಕಂಥ ಈಶ್ವರ. ನಮ್ಮೆಲ್ಲರ ಶರೀರಗಳಲ್ಲೂ ಇರ್ತಕ್ಕಂಥ ಈಶ್ವರನೇ ಯಸ್ಮಿನ್ ಎಂಬ ಶಬ್ದದಿಂದ ವಾಚ್ಯ. ಅಂಥ ಈಶ್ವರನೇ ಆಧಾರವಾಗಿ ಉಳ್ಳವುಗಳು ಯಾವುವು ಅಂದ್ರೆ ಈ ಪ್ರಾಣ ಮೊದಲಾದ 5 ಇಂದ್ರಿಯಗಳು ಇವೆಲ್ಲ. ಈಶ್ವರಾಧಾರಕತೆಯ ಶ್ರುತಾನಾಂ, ಹಾಗೆ ಈಶ್ವರನೇ ಆಧಾರವಾಗಿ ಉಳ್ಳವುಗಳು ಅಂತ ಅರ್ಥ. ಅದಕ್ಕೆ ಆಧಾರಕತೆಯ ಅನ್ನೋದಕ್ಕೆ ಕ ಪ್ರತ್ಯೇಕ ಬಹುರೀಹಿ ಅಂತ ಅರ್ಥ. ಅಲ್ಲಿ ಈಶ್ವರನೇ ಆಧಾರವಾಗಿ ಉಳ್ಳವುಗಳು ಇವೆಲ್ಲವೂ ಕೂಡ ಈಶ್ವರನಲ್ಲಿ ಪ್ರತಿಷ್ಠಿತ ಆಗಿವೆ ಅಂತ ಹೀಗೆ ಕೇಳಲ್ಪಟ್ಟಂಥ ಪಂಚತ್ವ ಸಂಖ್ಯಾದಿಂದ ಕೂಡಿರುವ ಈ 5 ಏನಿವೆ ಅವುಗಳು ಅಧೇಯ ಆಗಿವೆ. ಭಗವಂತ ಆಧಾರನಾಗಿದ್ದಾನೆ. ಅಲ್ಲಿ ವಾಕ್ಯ ಏನಿದೆ, ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷು ಅಂತ ಹೀಗೆ ವಾಕ್ಯ ಇದೆ. ಹೀಗೆ ಪ್ರಾಣಸ್ಯ ಪ್ರಾಣಂ ಮತ್ತು ಉತ ಅಂದ್ರೆ ಅಥವಾ ಅಂತ ಅರ್ಥ, ಚಕ್ಷುಷಶ್ಚಕ್ಷು ಹೀಗೆಲ್ಲ ಏನಿದೆಯಲ್ಲ ಇತ್ಯಾದಿ ವಾಕ್ಯ ಶೇಷ ಅಂದ್ರೆ ಮುಂದೆ ಬರುವಂಥ ಒಂದು ವಾಕ್ಯದ ತುಣುಕು. ಆ ವಾಕ್ಯ ಶೇಷದಲ್ಲಿ ದ್ವಿತೀಯ ವಿಭಕ್ತಿಯಿಂದ ಪ್ರಾಣಾದಿ ಶಬ್ದಗಳನ್ನು ಹೇಳಿದ್ದಾರೆ. ಪ್ರಾಣಸ್ಯ ಪ್ರಾಣಂ, ಪ್ರಾಣನಿಗೂ ಪ್ರಾಣನಾದವನನ್ನು ಅಂತ ಹೀಗೆ. ಚಕ್ಷುಷಶ್ಚಕ್ಷು, ಚಕ್ಷುರಿಂದ್ರಿಯಕ್ಕೂ ಚಕ್ಷುವಾದವನನ್ನು ಅಂತ ಹೀಗೆ. ದ್ವಿತೀಯ ವಿಭಕ್ತಿಯಂತವಾದ ಪ್ರಾಣ ಶಬ್ದ, ಚಕ್ಷು ಶಬ್ದ ಇತ್ಯಾದಿಗಳು. ಹೀಗೆ ಹೇಳಲ್ಪಟ್ಟಂತಹ ಪ್ರಾಣಾದಿಗಳೇನಿವೆ, ದ್ವಿತೀಯಾಂತವಾದ ಪ್ರಾಣಾದಿ ಶಬ್ದಗಳೇನಿವೆ, ಪ್ರಾಣಾದಿ ಶಬ್ದಗಳಿಂದ ಹೇಳಲ್ಪಟ್ಟದ್ದು. ಶಬ್ದಿತ ಅಂದ್ರೆ ಹೇಳಲ್ಪಟ್ಟದ್ದು ಅಂತ ಅರ್ಥ. ಸರಿಯಾ? ಶಬ್ದಿತವಾದದ್ದು ಯಾವುದು? ಜನಾನಾಂ, ಜನಗಳು ಅಂದ್ರೆ ವ್ಯಕ್ತಿಗಳು, ಪರ್ಸನ್ಸ್ ಅಂತ ಅರ್ಥ. ಆ ಜನಗಳು ಯಾರಾಗಬೇಕದು ಅಂತ ಈಗ ಪ್ರಶ್ನೆ. ಅದನ್ನ ಈಗ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಆಧಾರಾಧೇಯ ಭಾವ ವಿರೋಧೇನ, ಒಬ್ಬನೇ ವ್ಯಕ್ತಿ ಆಧಾರವೂ ಆಗೋದು ಮತ್ತು ಆಧೇಯವೂ ಆಗುವುದು ಹೊಂದೋದಿಲ್ಲ. ಸರಿಯಾ? ಆಧಾರಾಧೇಯ ಭಾವ ಅಂತನ್ನೋದು ಭಿನ್ನ ವ್ಯಕ್ತಿಗಳಲ್ಲಿ ಇರಬೇಕು. ಒಬ್ಬನೇ ವ್ಯಕ್ತಿಯಲ್ಲಿ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವ ವಾಕ್ಯ ಏನು ಮೂಲತಃ ಅಂದ್ರೆ ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷು ಉತ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಯೋ ಮನೋ ವಿದುಹು ತೇ ನಿಚಿಕ್ಯು ಬ್ರಹ್ಮ ಪುರಾಣಮಗ್ರ್ಯಂ. ಪ್ರಾಣನಿಗೂ ಪ್ರಾಣವಾದವನನ್ನ, ಚಕ್ಷುಸಿಗೂ ಚಕ್ಷುವಾದವನನ್ನ, ಶ್ರೋತ್ರಕ್ಕೂ ಶ್ರೋತ್ರನಾದವನನ್ನ, ಮನಸ್ಸಿಗೂ ಮನಸ್ಸಾದವನನ್ನ ಯಾರು ತಿಳ್ಕೊತಾರೆ ಅವರು ಈ ಪರಬ್ರಹ್ಮನನ್ನು ಪಡೀತಾರೆ ಅಂತ.
ಇದು ಅಲ್ಲಿ ಬಂದಿರೋದು ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಆಧಾರಾಧೇಯ ಭಾವ ಇರುವುದರಿಂದ, ಅಂದರೆ ಪರಮಾತ್ಮ ಆಧಾರನಾಗಿದ್ದಾನೆ, ಉಳಿದವರೆಲ್ಲರೂ ಆಧೇಯರಾಗಿದ್ದಾರೆ. ಹೀಗಿರುವುದರಿಂದ ಏಕಸ್ಯ ಪಂಚತ್ವ ರೂಪ ಸಂಖ್ಯಾ ವಿರೋಧೇನ ಚ ಎರಡು ಸಂಖ್ಯೆ. ಈಗ ಪರಮಾತ್ಮ ಸರ್ವಶಬ್ದ ವಾಚ್ಯ ಅಂತ ಹೇಳಿಬಿಟ್ರೆ ಅವನು ಈ ಪ್ರಾಣ ಶಬ್ದದಿಂದ, ಮನಃಶಬ್ದದಿಂದ, ಶ್ರೋತ್ರ ಶಬ್ದದಿಂದ ವಾಚ್ಯನ ಆಗಬೇಕಾಗ್ತದಲ್ಲ. ಶ್ರೋತ್ರ ಶಬ್ದದಿಂದ, ಪ್ರಾಣ ಶಬ್ದದಿಂದ, ಚಕ್ಷು ಶಬ್ದದಿಂದ ಅವನು ವಾಚ್ಯ ಆಗದೆ ಹೋದರೆ ಅವನು ಸರ್ವಶಬ್ದ ವಾಚ್ಯ ಆಗೋದು ಹೇಗೆ? ಹೀಗೆ ಪ್ರಶ್ನೆ ಇದೆ. ಮತ್ತು ಅವನು ಆ ಪ್ರಾಣ ಶಬ್ದದಿಂದ, ಚಕ್ಷು ಶಬ್ದದಿಂದ, ಶ್ರೋತ್ರ ಶಬ್ದದಿಂದಲೂ ವಾಚ್ಯ ಆಗಬೇಕಾದ್ರೆ ಒಬ್ಬನಲ್ಲಿ ಆಧಾರತ್ವನೂ ಬಂತು, ಆಧೇಯತ್ವನೂ ಬಂತು ಅಂತ ಆಯ್ತು. ತನಗೆ ತಾನೇ ಆಧಾರನಾಗಿದ್ದಾನವನು ಅಂತ ಆಯ್ತು. ಪ್ರಾಣನೂ ಅವನೇ ಅಂದ್ರೆ ಆಧೇಯನೂ ಅವನೇ, ಪ್ರಾಣ ಚಕ್ಷು ಶ್ರೋತ್ರ ಮನಸ್ಸು ಅವನೇ ಅಂದ್ರೆ ಆಧೇಯನೂ ಅವನೇ, ಮತ್ತು ಇವರೆಲ್ಲರಿಗೂ ಆಧಾರವಾದ ಈಶ್ವರನೂ ಅವನೇ ಅಂತ ಹೀಗೆ ಅರ್ಥ ಆಗ್ತದೆ. ಈ ಆಧಾರಾಧೇಯ ಭಾವ ಅಂತ ಅನ್ನೋದು ಒಬ್ಬನೇ ವ್ಯಕ್ತಿಯಲ್ಲಿ ಬರೋದು ವಿರುದ್ಧ. ಸರಿಯಾ? ಆಧಾರಾಧೇಯ ಭಾವ ವಿರೋಧೇನ. ಮತ್ತೆ ಇನ್ನೊಂದು ವಿರೋಧ ಏನಂದ್ರೆ, ಒಬ್ಬನೇ ವ್ಯಕ್ತಿಯಲ್ಲಿ 5 ಧರ್ಮಗಳು ಬರೋದು ಹೇಗೆ? ಅದು ಹೊಂದೋದಿಲ್ಲ. ಏಕಸ್ಯ ಪಂಚರೂಪ ಸಂಖ್ಯಾ ವಿರೋಧೇನ. ಅಲ್ಲಿ ಒಂದು ವೇಳೆ ನಾವು ಗಮನಿಸಬೇಕಾದ ಸಂಗತಿ ಎರಡು. ಒಂದು ವೇಳೆ ಚಕ್ಷುಸ್ಸಿಗೆ ಪರಮಾತ್ಮ ಆಧಾರನಾಗಿದ್ದಾನೆ ಅಂತಿಷ್ಟೇ ಇದ್ದಿದ್ರೆ ಆ ಪರಮಾತ್ಮ ಆಧಾರ ಚಕ್ಷುಸು ಆಧೇಯ ಅಂತ ಆಗ್ತಿತ್ತು. ಚಕ್ಷು ಶಬ್ದದಿಂದಲೂ ಪರಮಾತ್ಮ ಶಬ್ದದಿಂದಲೂ ಪರಮಾತ್ಮನೇ ವಾಚ್ಯ ಅಂತ ಆಗಿಬಿಟ್ರೆ ಒಬ್ಬನಲ್ಲಿ ಆಧಾರ ಆಧೇಯ ಭಾವ ಬರೋದು ಹೇಗೆ ಅಂತ ಪ್ರಶ್ನೆ ಬರ್ತಿತ್ತು. ಅದೊಂದು ಪ್ರಶ್ನೆ. ಇನ್ನ ಅವನೇ ಪ್ರಾಣ ಆಗ್ಬೇಕು, ಅವನೇ ಮನಸ್ಸಾಗಬೇಕು, ಅವನೇ ಶ್ರೋತ್ರ ಆಗಬೇಕು, ಇವೆಲ್ಲ ಇದೆಯಲ್ಲ, ಅದು ಮತ್ತೊಂದು ಸಮಸ್ಯೆ. ಒಬ್ಬನಿಗೆ ಆಧಾರಾಧೇಯ ಭಾವ ಬರುವುದು ಹೇಗೆ ಅಂತ ಒಂದು ಪ್ರಶ್ನೆ, ಒಬ್ಬನಿಗೆ ಬಹುತ್ವ ಬರೋದು ಹೇಗೆ ಅಂತ ಒಂದಿನೊಂದು ಪ್ರಶ್ನೆ. ಪಂಚತ್ವರೂಪ ಬಹುತ್ವ ಸಂಖ್ಯಾ ವಿರೋಧೇನ ಚ ಅವಿಷ್ಣುತ್ವೇನ. ಆದ್ರಿಂದ ಇವರು ಯಾರು ವಿಷ್ಣುಗಳಲ್ಲ. ಅವಿಷ್ಣುತ್ವೇನ, ಇಲ್ಲಿ ನೋಡಿ ಅವಿಷ್ಣುತ್ವೇನ ಅಂತಿದೆಯಲ್ಲ, ಅಲ್ಲಿ ಪಂಚತ್ವ ಸಂಖ್ಯಾಯುತಾನಾಂ ಅಂತಿದೆಯಲ್ಲ ಮೇಲೆ, ಪಂಚತ್ವ ಸಂಖ್ಯಾಯುತಾನಾಂ ಪ್ರಾಣಾದಿ ಶಬ್ದಿತಾನಾಂ ಜನಾನಾಂ ಅವಿಷ್ಣುತ್ವೇನ. ಪಂಚತ್ವ ಸಂಖ್ಯೆಯಿಂದ ಕೂಡಿದ ಪ್ರಾಣಾದಿ ಶಬ್ದಗಳಿಂದ ಹೇಳಲ್ಪಟ್ಟ ವ್ಯಕ್ತಿಗಳು ವಿಷ್ಣುಗಳಲ್ಲ, ತೃತೀಯ ವ್ಯಕ್ತಿಗೆ ವಿಷ್ಣುಗಳಲ್ಲ ಆದ್ದರಿಂದ ಅಂತ ಅರ್ಥ. ಸರಿಯಾ? ಆದ್ರಿಂದ ಜನಾದಿ ಶಬ್ದ ವಾಚ್ಯತ್ವ ಅಯೋಗಾತ್. ಪರಮಾತ್ಮ ಜನ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಆಗಲಿಲ್ಲ. ಪಂಚ ಜನ ಇತ್ಯಾದಿ ಶಬ್ದಗಳಿಂದ, ಚಕ್ಷುಷು ಶ್ರೋತ್ರ ಇತ್ಯಾದಿ ಶಬ್ದಗಳಿಂದ ಅವನು ವಾಚ್ಯನ ಆಗಲಿಲ್ಲ ಅಂತ ಪ್ರಶ್ನೆ ಒಟ್ಟವ್ರದ್ದು, ಪ್ರಶ್ನೆ ಮಾಡೋರ್ದು. ಈ ಒಂದು ಪ್ರಶ್ನೆ ಇತ್ಯತಃ, ಆದ್ರಿಂದ ಜನ ಚಕ್ಷುಷು ಶ್ರೋತ್ರ ಇತ್ಯಾದಿ ಶಬ್ದಗಳಿಂದ ಅವನು ವಾಚ್ಯರಾಗಲಿಲ್ಲ, ಆದ್ರಿಂದ ಪರಮಾತ್ಮನ ಸರ್ವಶುದ್ಧ ವಾಚ್ಯತ್ವ ಬರಲಿಲ್ವಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಸಂಖ್ಯಾ ಉಪಸಂಗ್ರಹ ಅನ್ನುವಂಥ 3 ಸೂತ್ರಗಳು ಹೊರಟಿವೆ. ಅದನ್ನು ಆಚಾರ್ಯರು ಅಮಿತಾತ್ಮಕ ಎಂಬ ಶಬ್ದದಿಂದ ಹೇಳಿದ್ದಾರೆ. ಒಬ್ಬನಿಗೆ 5 ರೂಪ, ಪರಮಾತ್ಮನೇ ಸರ್ವಶುದ್ಧ ವಾಚ್ಯ, ಅವನಿಗೆ 5 ರೂಪ ವಾಚ್ಯತ್ವ ಬರಬಾರದು ಅಂತ ಏನಿಲ್ಲ. ಅವನ ಒಬ್ಬನೇ ಅನೇಕ ಸಂಗತಿಗಳಲ್ಲಿ ಅನೇಕ ರೂಪದಿಂದ ಇದ್ದಾನೆ. ಆಧಾರ ರೂಪದಿಂದ, ಆಧೇಯದಲ್ಲಿ ಆಧೇಯ ರೂಪದಿಂದ ಇದ್ದಾನೆ, ಮತ್ತು ಅವನೇ ಅನೇಕ ರೂಪಗಳನ್ನು ತಾಳ್ತಾನೆ ಅಂತ ಇಷ್ಟ ಅರ್ಥ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.